ಚೆನ್ನಮ್ಮ ಅವರ ಅಗಲಿಕೆಯ ನೋವಂತೂ ಯಾವತ್ತೂ ಕೊನೆ ಆಗಿರ್ತಕ್ಕಂಥ ನೋವು. ಅದರ ನಡುವೆ ಕೂಡ ನಾಳಿನ ಈ ಒಂದು ಕಾರ್ಯಕ್ಕೆ ಏನೆಲ್ಲ ತಯಾರಿಗಳು ಮಾಡಿಕೊಂಡು ಈಗ ನಮ್ಮ ತಾಯಿಯವರು ನಮ್ಮೆಲ್ಲರನ್ನ ಅಗಲಿ ಈ ಭೂಮಿ ತಾಯಿಯ ಮಡಿಲಲ್ಲೇನಿದ್ದಾರೆ ಅವರು ಎಂದೂ ಸಹ ನಮ್ಮ ಹೃದಯದಿಂದ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಬದುಕಿರೋವರೆಗೆ ನಮ್ಮ ಹೃದಯದಲ್ಲಿರ್ತಕ್ಕಂಥದ್ದು ನಮ್ಮ ತಾಯಿ ನಮ್ಮ ಜೊತೆಯಲ್ಲೇ ಇದ್ದಾರೆ ಅಂತಕ್ಕಂಥದ್ದು. ಇವತ್ತು ನಾವು ಮುಂದಿನ ದಿನಗಳಲ್ಲಿ ಹಲವಾರು ರೀತಿಯಲ್ಲಿ ನಮ್ಮ ತಾಯಿಯವರು ನಮಗೆ ಚಿಕ್ಕ ವಯಸ್ಸಿನಿಂದ ಕಲಿಸಿರ್ತಕ್ಕಂಥ ನಡವಳಿಕೆಗಳೇನಿದೆ, ಯಾವ ರೀತಿಯಲ್ಲಿ ಜನಸಾಮಾನ್ಯರ ಜೊತೆ ಅವರ ಕಷ್ಟಗಳಲ್ಲಿ ನಾವು ಸ್ಪಂದಿಸಬೇಕಾಗ್ತದೆ, ಅದನ್ನು ಮುಂದುವರಿಸ್ತಕ್ಕಂಥದ್ದು ಒಂದು ಭಾಗ. ನಾಳೆ ದಿನದ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಮ್ಮ ಪಕ್ಷದ ಅಭಿಮಾನಿಗಳು ನಮ್ಮ ತಾಯಿ ಬಗ್ಗೆ ಇಟ್ಟಿರ್ತಕ್ಕಂಥ ಪ್ರೀತಿ ಹೊಂದಿರತಕ್ಕಂಥವ್ರು ಕಳೆದ ಒಂದು ವಾರದಿಂದಲೂ ಇಲ್ಲಿ ಪ್ರತಿನಿತ್ಯ ಬಂದು ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟು ಇಲ್ಲಿ ನಾಳೆ ದಿನ ಬರ್ತಕ್ಕಂಥ ಲಕ್ಷಾಂತರ ಜನರಿಗೆ ನಮ್ಮ ತಾಯಿ ಗಳಿಸಿರ್ತಕ್ಕಂಥ ಒಂದು ಪ್ರೀತಿ ಅಭಿಮಾನ ಏನಿದೆ, ಬಂದಂಥವರಿಗೆ ಅವರ ಅಂತಿಮವಂತ 11ನೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸಾದ ಸ್ವೀಕಾರ ಮಾಡಿ ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಲ್ಲೂ ಇಲ್ಲಿ ಯಾವುದೇ ಅಡಚಣೆ ಬರದೇ ಇರತಕ್ಕಂಥ ರೀತಿಯಲ್ಲಿ ಸಿದ್ಧತೆಗಳನ್ನು ಮಾಡಿದ್ದಾರೆ. ನಮ್ಮ ಕಾರ್ಯಕರ್ತರಿಗೂ ಅಭಿನಂದಿಸ್ತೀನಿ ಈ ಸಂದರ್ಭದಲ್ಲಿ. ಈಗ ಅಂದರೆ ಸುಮಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸಹಜವಾಗಿ ಬರ್ತಾರೆ. ಅಟ್ ಎ ಟೈಮ್ ಎಷ್ಟು ಜನ ಊಟ ಮಾಡಲಿಕ್ಕೆ ವ್ಯವಸ್ಥೆಗಳು ಏನೆಲ್ಲ ಆಗಿದೆ? ಒಂದು ಪಂಕ್ತಿಯಲ್ಲಿ ಸುಮಾರು 22,000 ಜನರು ಈ ಒಂದು ಪ್ರಸಾದವನ್ನು ಸ್ವೀಕಾರ ಮಾಡ್ತಕ್ಕಂಥದ್ದಕ್ಕೆ ಈ 14 ಏನು ಒಂದು ಇದನ್ನು ಹಾಕಿದ್ದಾರೆ ಕೌಂಟ್ರ್ಗಳನ್ನು. ಒಂದು ಪಂಕ್ತಿನಲ್ಲಿ 22,000 ಜನತೆಯ ಒಂದು ಪ್ರಸಾದ ಸ್ವೀಕಾರ ಮಾಡ್ತಕ್ಕಂಥದ್ದಕ್ಕೆ ಅವಕಾಶಗಳು ಕಲ್ಪಿಸಿದ್ದೇವೆ. ಚೆನ್ನಮ್ಮ ಅವ್ರ ಬಗ್ಗೆ ಯಾರೇ ಮಾತಾಡೋಕ್ಕೆ ಶುರು ಮಾಡಿದ್ರೆ ಮೊದಲನೇ ವರ್ಡ್ ಬರ್ತಕ್ಕಂಥ ಅವ್ರ ಕೈಯಾರೆ ನಾನು ಊಟ ಮಾಡಿದ್ದೀನಿ, ಅನ್ನಪೂರ್ಣೆ ಅಂತಕ್ಕಂಥ ನೆನೆಸ್ಕೊಂಡಾಗ ನಿಜವಾಗ್ಲೂ ಕೂಡ ಒಬ್ಬ ಹೆಣ್ಮಗಳು ಇಷ್ಟೊಂದು ಪ್ರೀತಿ ಗಳಿಸಲಿಕ್ಕೆ ಸಾಧ್ಯ. ಆ ಹಿನ್ನೆಲೆಯಲ್ಲೇ ಇವತ್ತು ಅವರು ಏನು ಹುಟ್ಟಿನಿಂದ ಅವರ ತಂದೆ ತಾಯಿಗಳು ಅವರಿಗೆ ಕಲಿಸಿರ್ತಕ್ಕಂಥದ್ದು ಮತ್ತು ಅವರು ಬೆಳೆದು ಬಂದಂಥ ಏನೊಂದು ಸನ್ನಿವೇಶಗಳಿದೆ, ಆ ಒಂದು ವಾತಾವರಣ ಒಳನರಸೀಪುರದಲ್ಲಿ ಅದು ಅವರ ನಿರಂತರ ಜೀವನದಲ್ಲಿ ಅಳವಡಿಸ್ಕೊಂಡು ಬಂದಿದ್ದಾರೆ. ಬಂದಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಅನ್ನದಾಸೋಹದ ಮುಖಾಂತರ ಅನ್ನ ಕೊಟ್ಟಿರ್ಬೋದು, ಶಿಕ್ಷಣಕ್ಕೆ ತೊಂದರೆ ಆದಂಥವ್ರಿಗೆ ಶಿಕ್ಷಣ ಕೊಡಿಸಿರ್ಬೋದು, ಕೆಲವರಿಗೆ ಮನೆಯ ಕಷ್ಟಗಳಿಗೆ ಆರ್ಥಿಕ ನೆರವು ಕೊಟ್ಟಂಥದ್ದಿರ್ಬೋದು. ಇದು ನಿರಂತರವಾಗಿ ಅವರು ಬದುಕಿನಲ್ಲಿ ಅಳವಡಿಸ್ಕೊಂಡು ಬಂದಿದ್ದಾರೆ. ಅದನ್ನೆಲ್ಲ ನಾವು ನೋಡಿದ್ದೇವೆ. ಆ ನಿಟ್ಟಿನಲ್ಲಿ ಈ ಒಂದು ಸ್ಥಳ ಪ್ರತಿಯೊಂದು ಸಂಕಷ್ಟದಲ್ಲಿರ್ತಕ್ಕಂಥ ಕುಟುಂಬಗಳಿಗೆ ನೆರವಾಗಬೇಕು, ಆಸರೆ ಆಗಬೇಕು ಅಂತಕ್ಕಂಥದ್ದು ಆ ಒಂದು ಅಭಿಪ್ರಾಯದ ವತಿಯಿಂದಲೇ ಈ ಸ್ಥಳದಲ್ಲೇ ಅವರ ಅಂತ್ಯ ಕ್ರಿಯೆ ನಾವೇನು ಮಾಡಿದ್ದೇವೆ. ಆ ಭೂಮಿಯ ತಾಯಿಯ ಮಡಿಲಲ್ಲಿದ್ದರು, ನಮ್ಮ ಹೃದಯದಲ್ಲಿದ್ದಾರೆ ಅಂತಕ್ಕಂಥ ಭಾವನೆ ನಾವು ಹೊಂದಿದ್ದೇವೆ.